ಐಟಿ ಅಧಿಕಾರಿಗಳ ವಿರುದ್ಧ ಕುಟುಂಬಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪಬ್ಲಿಕ್ ಟಿವಿಗೆ ರಾಯ್ ಸಹೋದರ ಬಾಬು ಅವರಿಂದ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಐಟಿ ಅಧಿಕಾರಿಗಳ ವಿರುದ್ಧ ಕುಟುಂಬಸ್ಥರು ಆರೋಪ. ಪದೇ ಪದೇ ದಾಳಿಯ ಹೆಸರಲ್ಲಿ, ವಿಚಾರಣೆಯ ಹೆಸರಲ್ಲಿ ಅವರಿಗೆ ವಿಪರೀತವಾದಂತಹ ಒತ್ತಡವನ್ನ ಹಾಕ್ತಾ ಇದ್ರು ಅನ್ನುವಂತಹ ವಿಷಯವನ್ನು ಕೂಡ ಹಂಚಿಕೊಂಡಿದ್ದಾರೆ. ಮತ್ತು ಐಟಿ ಅಧಿಕಾರಿಗಳ ಒತ್ತಡದಿಂದಾಗಿಯೇ ಇವತ್ತು ಈ ಕೃತ್ಯ ಆಗಿದೆ ಅನ್ನುವಂತಹ ಆರೋಪ ಮಾಡಿದ್ದಾರೆ. ಅವರ ಸಹೋದರ ಬಾಬು ಅವರು ಪಬ್ಲಿಕ್ ಟಿವಿಯ ಜೊತೆಗೆ ಮಾತನಾಡೋ ಮೂಲಕವಾಗಿ ಇಡೀ ಘಟನೆಯ ವಿಷಯವಾಗಿ ಬೇಸರ, ನೋವು, ದುಃಖವನ್ನ ವ್ಯಕ್ತಪಡಿಸೋದ್ರ ಜೊತೆಗೆ ಐಟಿ ಅಧಿಕಾರಿಗಳ ನಡೆಯನ್ನ ಖಂಡಿಸಿ ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ. ಕಾರಣ 3 ವರ್ಷಗಳಿಂದ ನಡೆದುಕೊಂಡು ಬಂದಿರತಕ್ಕಂತಹ ಒಂದು ದಾಳಿ ಪ್ರಕರಣ ವಿಪರೀತವಾದಂತಹ ದಾಖಲೆಗಳನ್ನು ಹೊತ್ತೊಯ್ದಿದ್ರೂ ಕೂಡ ಪದೇ ಪದೇ ವಿಚಾರಣೆಯ ಹೆಸರಲ್ಲಿ, ಸರ್ಚ್ ಹೆಸರಲ್ಲಿ ಅವರಿಗೆ ಒತ್ತಡವನ್ನು ಹಾಕ್ತಾ ಇದ್ರು ಅನ್ನುವಂತಹ ಅಸಮಾಧಾನ ಸ್ವತಃ ರಾಯ್ಗೂ ಇತ್ತಂತೆ. ಈ ಬಗ್ಗೆ ಅವರ ಕುಟುಂಬ ಸದಸ್ಯರ ಜೊತೆಗೂ ಕೂಡ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ರಂತೆ. ಈಗ ಇದೆಲ್ಲವನ್ನು ಕೂಡ ಕುಟುಂಬಸ್ಥರು ನೆನಪು ಮಾಡಿಕೊಳ್ತಾ ಐಟಿ ಅಧಿಕಾರಿಗಳ ಒತ್ತಡ ಏನಿದೆ, ಈ ಕಿರುಕುಳ ಏನಿದೆ, ಇದಕ್ಕೆ ನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಆಕ್ರೋಶಿತರಾಗಿದ್ದಾರೆ. ಸಿಜೆ ರಾಯ್ ಅವರ ಸಹೋದರ ಬಾಬು ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ವೆರಿ ಸ್ಯಾಡ್, ಇವತ್ತಿದಾಗಬಾರ್ದಿತ್ತು. ನಿಮಗೆ ಏನು ಅನ್ನಿಸ್ತಾ ಇದೆ ಸರ್ ಐಟಿ ಅಧಿಕಾರಿಗಳ ನಡೆ ಬಗ್ಗೆ? ರಾಯ್ ಅವರು ಹಿಂದೆ ಏನಾದರೂ ಹೇಳ್ಕೊಂಡಿದ್ರ? ಇಲ್ಲ, ರಾಯ್ ಅವರು ಹೇಳಿದ್ರು ನನಗೆ ಇನ್ಕಮ್ ಟ್ಯಾಕ್ಸ್ ಅವ್ರು ತೊಂದರೆ ಕೊಡ್ತಾ ಇದ್ದಾರೆ ಅಂತ. ಈಗ ಮೊನ್ನೆ ಡಿಸೆಂಬರ್ 3ನೇ ತಾರೀಕು ಬಂದಿದ್ರು. ಈಗ ತಿರ್ಗಾ ಅವರು ಮೊನ್ನೆ ಅಂದ್ರೆ 28ನೇ ತಾರೀಕು ಬಂದಿದ್ದಾರೆ. 28, ನಿನ್ನೆ 29, ಇವತ್ತು 30. ಯಾರೋ ಕೃಷ್ಣ ಪ್ರಸಾದ್ ಅಂತ ಅಡಿಷನಲ್ ಕಮಿಷನರ್, ಅವ್ರೇನ್ ಕಾಟ ಕೊಟ್ರೋ ಗೊತ್ತಿಲ್ಲ, ಪಿಸ್ಟಲ್ ತಗೊಂಡು ಶೂಟ್ ಮಾಡ್ಕೊಂಡಿದ್ದಾರೆ. ಓಕೆ, ಸೊ ಏನ್ ನಿಮ್ಗೆ ಅನುಮಾನ ವ್ಯಕ್ತವಾಗ್ತಾ ಇರೋದು ಸರ್? ಏನಾದ್ರೂ ಅನುಮಾನ ಇದೆಯಾ? ಅವ್ರ ಮೇಲೆನ ಅನುಮಾನ ಇರೋದು, ಬೇರೆ ಯಾರು ಇಲ್ಲ. ಫ್ಯಾಮಿಲಿ ಟೆನ್ಷನ್ ಇಲ್ಲ, ನಮ್ಮ ಇದ್ರಲ್ಲಿ ಬೇರೆ ಎಲ್ಲೂ ಟೆನ್ಷನ್ ಇಲ್ಲ. ಇನ್ಕಮ್ ಟ್ಯಾಕ್ಸ್ ಮೇಲೆನೆ ನಮ್ಮ ಫುಲ್ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಅವರೇ ಏನೋ ಮಾಡಿದಾರೆ. ಅವ್ರದೇ ಯಾವ್ದಾದ್ರು ಅವರೇ ಹೊಣೆ ವಹಿಸ್ಕೊಬೇಕು ಇದಕ್ಕೆ. ಅಂದ್ರೆ ಯಾವ ರೀತಿ 2% ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋರ್ನ ಸೂಚನೆ ಮಾಡೋದು ಈ ಡಿಪಾರ್ಟ್ಮೆಂಟ್ ಕೆಲಸ. ಎಸ್ ಸರ್. ಅಲ್ಲ, ಈಗ ಇವತ್ತಿನ ಈ ವಿಚಾರಣೆಗೆ ಅವ್ರು ಬರ್ತಾ ಇದ್ದಾರೆ, ಮತ್ತೆ ನನಗೆ ನೋಟಿಸ್ ಕೊಟ್ಟಿದ್ದಾರೆ, ಇದೆಲ್ಲದರ ಬಗ್ಗೆನೂ ನಿಮ್ ಜೊತೆಗೆ ಏನಾದ್ರು ಮಾತನಾಡಿದ್ರ? ನನ್ನ ಹತ್ರ ಬೆಳಗ್ಗೆ ಮಾತಾಡಿದ್ರು, ಬೆಳಗ್ಗೆ ಒಂದು 10:30, 11 ಗಂಟೆಗೆ ಮಾತಾಡಿದ್ರು. ಓಕೆ. ಅಲ್ಲ ಸರ್, 3 ವರ್ಷದಿಂದ ಈ ಒಂದು ಐಟಿ ದಾಳಿ ನಡೀತಾ ಇದೆ, ಇದೇ ವಿಷಯವಾಗಿ ಪ್ರಕ್ರಿಯೆಗಳು ನಡೀತಾ ಇದೆ. ಎಷ್ಟೊಂದೆಲ್ಲ ದಾಖಲೆ ಹೊತ್ಕೊಂಡು ಹೋಗಿದ್ರು, ಪದೇ ಪದೇ ಬರ್ತಾ ಇದ್ರು ಅಂತ ಅಂದ್ರೆ ಆ ಟೈಮ್ನಲ್ಲಿ ಏನ್ ಕಾನ್ವರ್ಸೇಷನ್ ಆಗಿತ್ತು, ಅದ್ರದ್ದೇನಾದ್ರೂ ನಿಮ್ ಜೊತೆಗೆ ಶೇರ್ ಮಾಡ್ಕೊಂಡಿದ್ರ? ಇಲ್ಲ, ನನ್ನ ಜೊತೆ ಇವತ್ತು ನನ್ನ ಹತ್ರ ಏನು ಮಾತಾಡಿಲ್ಲ. ಯಾಕಂದ್ರೆ ಇವತ್ತು ನನ್ನ ಹತ್ರ ಮಾತಾಡಿದ್ದು ಜನರಲ್ ಆಗಿ ನೀನ್ ಯಾವಾಗ ಬರ್ತೀಯಾ, ನಾನು ನಾಳೆ ಸಾಯಂಕಾಲ 7 ಗಂಟೆಗೆ ಬರ್ತೀನಿ ಅಂತ ಹೇಳಿದೆ. ಆಯ್ತು ನೀನ್ ಬಾ ಮಾತಾಡೋಣ ಅಂತ ನನ್ಗೆ ಹೇಳಿದ್ರು. ಅಷ್ಟರಲ್ಲಿ ಇದ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಆನ್ಸರ್ ಇನ್ಕಮ್ ಟ್ಯಾಕ್ಸ್ ಅವರೇ ಹೇಳ್ಬೇಕು ಏನಾಯ್ತು ಅಂತ. ಮೆಂಟಲಿ ಎಷ್ಟು ಸ್ಟ್ರಾಂಗ್ ಪರ್ಸನ್ ರಾಯ್ ಅವರು? ಯಾಕಂದ್ರೆ ಅವರ ಆಪ್ತರು ಬಹುತೇಕರು ಮಾತನಾಡುವಾಗ ಅವ್ರು ಈ ತರ ಮಾಡ್ಕೋತಾರೆ ಅಂತ ನಾವು ಊಹೆ ಮಾಡೋಕ್ಕೂ ಆಗ್ತಿಲ್ಲ ಅಂತಾರೆ. ಹೌದು ಹೌದು ಹೌದು, ಅದು ಏನ್ ಅಕ್ಸೆಪ್ಟ್ ಮಾಡಕ್ ಹೇಳಿದ್ರು ಇನ್ಕಮ್ ಟ್ಯಾಕ್ಸ್ ನಮಗ್ ಗೊತ್ತಿಲ್ವಲ್ಲ. ಸೊ ಈಗ ಅವ್ರ ಫ್ಯಾಮಿಲಿ ಮೆಂಬರ್ ಜೊತೆ ಮಾತನಾಡಿದ್ರ ನೀವು? ಮಾತಾಡಿದೆ. ಅವರು ಮಿಸಸ್ ಬರ್ತಾ ಇದಾರೆ, 9:30 ಫ್ಲೈಟ್ ದುಬೈಯಿಂದ ಬರ್ತಾ ಇದಾರೆ. ಅವರು ಒಂದು 2-3 ಗಂಟೆ ಹಂಗೆ ಬೆಂಗಳೂರಿಗೆ ಬರ್ತಾ ಇದಾರೆ. ಮಕ್ಕಳು ಬರ್ತಾ ಇದಾರೆ. ಸೊ ಏನಾದ್ರೂ ಈಗ ಅನುಮಾನದ ಮೇರೆಗೆ ಕಂಪ್ಲೇಂಟ್ ಫೈಲ್ ಮಾಡ್ತಾ ಇದ್ದೀರಾ ನೀವು ಕುಟುಂಬಸ್ಥರು? ಅಲ್ಲ, ನಾವು ನಾಳೆ ಬಂದ ಮೇಲೆ ವಿಲ್ ಟೇಕ್ ಎ ಡಿಸಿಷನ್ ಅಂಡ್ ಪ್ರೊಸೀಡ್. ಅವ್ರ ಮೇಲೆ ನಾನು ಫೈಲ್ ಮಾಡೇ ಮಾಡ್ತೀನಿ. ಓಕೆ, ಒತ್ತಡ ಜಾಸ್ತಿ ಆಗಿತ್ತು ಅಂತ. ಅವ್ರ ಪ್ರೆಸೆನ್ಸ್ ಅಲ್ಲಿ ಆಗಿರೋದ್ರಿಂದ ನಾನು ಅವ್ರ ಬಗ್ಗೆ ಮಾಡ್ಲೇಬೇಕಾಗತ್ತೆ, ಕಂಪ್ಲೇಂಟ್ ಫೈಲ್ ಮಾಡ್ಲೇಬೇಕಾಗತ್ತೆ. ಎಸ್ ಸರ್, ಥ್ಯಾಂಕ್ ಯು. ಯಾವ ಟೀಮ್ ಇದ್ರೂ ಅವ್ರ ಮೇಲೆ ಮಾಡ್ಲೇಬೇಕಾಗತ್ತೆ. ರೈಟ್, ಎಸ್, ಆಕ್ಸೆಪ್ಟೆಡ್ ಸರ್. ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆ ಮಾತನಾಡೋದಕ್ಕೆ. ಇದು ಸಿಜೆ ರಾಯ್ ಅವರ ಸಹೋದರ ಬಾಬು ರಾಯ್ ಅವರ ಪ್ರತಿಕ್ರಿಯೆ ಆಗಿತ್ತು. ಇವತ್ತು ಬೆಳಗ್ಗೆ ಕೂಡ ನನ್ನ ಜೊತೆಗೆ ಮಾತನಾಡಿದ್ರು ರಾಯ್ ಅವರು. ಇವತ್ತು ನಡೆದ ಈ ಎಷ್ಟೊತ್ತಿಗೆ ಬರ್ತೀಯಾ ಅನ್ನುವಂತಹ ಕಾನ್ವರ್ಸೇಷನ್ ಆಗಿತ್ತು ವಿನಃ ಬೇರೆ ಏನೇ ಅಸಮಾಧಾನಗಳು ಇರಲಿಲ್ಲ. ಆಮೇಲೆ ವೈಯಕ್ತಿಕ ಜೀವನದಲ್ಲೂ ಬಹಳ ಹ್ಯಾಪಿ ಆಗಿದಂತಹ ವ್ಯಕ್ತಿಯವರು. ಮತ್ತು ಕೌಟುಂಬಿಕವಾಗಿ ಏನೂ ಸಮಸ್ಯೆ ಇರಲಿಲ್ಲ. ನಮಗೇನಿದ್ರೂ ಅನುಮಾನ ಈಗ ಐಟಿ ಡಿಪಾರ್ಟ್ಮೆಂಟ್ ಅವ್ರ ಮೇಲೇನೆ ಅನ್ನೋದು ಅವರ ಆರೋಪ.